ರವಿ, ಏನು ಮಾಡುತ್ತಿರುವೆಯೋ ಮನೆಯಲ್ಲಿ? ಏನಿಲ್ಲ ಕುಮಾರ, ಸುಮ್ಮನೆ ಕೂತಿರುವೆ. ರವಿ, ಈ ರೀತಿ ಸತ್ತವರ ಫೋಟೋ ನೋಡುತ್ತಾ ಕುಳಿತರೆ ಸತ್ತವರು ಮತ್ತೆ ಹುಟ್ಟಿ ಬರುತ್ತಾರೇನು? ಮತ್ತೆ ಹುಟ್ಟುವುದಿಲ್ಲಪ್ಪ, ಅದಕ್ಕೆ ನಾನು ಹುಚ್ಚನಾಗಿದ್ದೇನೆ. ಹೆತ್ತ ತಾಯಿಗಿಂತ ಹೆಚ್ಚಾಗಿದ್ದ ನನ್ನ ತಂಗಿಯ ಮರೆತು ನಾ ಹೇಗೆ ಜೀವಿಸಲಿ? ತಂಗಿ ಬಂದು ಮಾತನಾಡುವಂತಾಗುತ್ತದೆ. ಅಲ್ಲ, ಊಟಕ್ಕೆ ಹೊತ್ತಾಯ್ತು, ಊಟ ಮಾಡುವಾರಲ್ಲ ಕರೆದಂತಾಗುತ್ತಿದೆ. ಹುಚ್ಚ, ಯಾರ್ಯಾರ ಹಣೆ ಬರಹ ಎಷ್ಟು ದಿನಕ್ಕೆ ಬದುಕಬೇಕು, ಎಷ್ಟು ದಿನಕ್ಕೆ ಸಾಯಬೇಕೆಂದು ಆ ಸೃಷ್ಟಿಕರ್ತ ಮೊದಲೇ ನಿರ್ಧರಿಸಿರುತ್ತಾನೆ. ಅದಕ್ಕೆ ಸತ್ತು ಹೋದ ಮಾತಿಗೆ ಹತ್ತು ಕರೆದರೆ ಪ್ರಯೋಜನವೇನು? ರವಿ, ನೀನು ತಪ್ಪು ತಿಳಿಯುವುದಿಲ್ಲವೆಂದರೆ ನಾನೊಂದು ಮಾತನ್ನು ಹೇಳುವೆ. ಹೇಳು ಕುಮಾರ, ತಪ್ಪು ತಿಳಿಯೋದಿಲ್ಲ. ರವಿ, ನನಗೆ ಬಂದಿರುವ ರೋಷಾವೇಶದಲ್ಲಿ ಆ ಗೌಡನ ಮನೆಗೆ ಹೋಗಿ ಆಸ್ತಿ ಪತ್ರ ಕೇಳಿದೆ. ಆವಾಗ ಮಾತಿಗೆ ಮಾತು ಬೆಳೆದು ಬಂದಿರುವ ರೋಷದಲ್ಲಿ ದೀಪಾಳನ್ನು ನನ್ನ ತೋಳ್ತೆಕೆಯಲ್ಲಿ ತಪ್ಪಿ ಆ ಗೌಡನ ಮುಂದೆಯೇ ಮುದ್ದು ಕೊಟ್ಟು ಬಿಟ್ಟೆ. ಹೀಗೆ ಮಾಡಬಾರದಿತ್ತೇನೋ ಅನಿಸುತ್ತಿದೆ ನನಗೆ. ಎಂತ ಕೆಲಸ ಮಾಡಿಬಿಟ್ಟು ಕುಮಾರ, ಪಾಪ ಎಷ್ಟು ನೊಂದಿರಬೇಕು ಆ ದೀಪ. ಆಗಲಿ, ಇನ್ನು ಮುಂದೆ ನೀನು ತುಂಬಾ ಜಾಗೃತೆಯಿಂದಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ಯಾಕಂದರೆ ಆ ಗೌಡ ಯಾವ ಸಮಯದಲ್ಲಿ ಏನು ಮಾಡುತ್ತಾನೋ ಗೊತ್ತಿಲ್ಲ. ರವಿ, ವೈರಿಗಳಿಗೆ ಹೆದರಿದರೆ ಹೆದರಿಸುತ್ತಾರೆ, ಎದರು ನಿಂತರೆ ಹೆದರಿ ಓಡಿ ಹೋಗುತ್ತಾರೆ. ಕುಂತ್ರೆ ಒದ್ದೆ, ನಿಂತ್ರೆ ಗದೆ ಎತ್ತುವ ಕಾಲವಿದು. ಅಂತ ಸಾವಿರಾರು ಗೌಡರು ಬಂದರು ಹೆದರುವವನಲ್ಲ ಈ ಕುಮಾರ. ಹಾ, ಅದಿರಲಿ. ಮೋಹನ ಎಲ್ಲಿದ್ದಾನೆಂದು ತಿಳಿದುಕೊಂಡೆಯ? ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ. ಒಟ್ಟಾರೆ ಅವನು ಆರಾಮವಾಗಿದ್ದರೆ ಸಾಗು. ನನ್ನಂತೂ ಮರೆತು ಹೋಗಿದ್ದಾನೆ, ಹೋಗಲಿ. ಸಾಧ್ಯವಿಲ್ಲ ರವಿ. ಮೋಹನ ಕಲಿತವನು, ಮೇಲಾಗಿ ಬುದ್ಧಿವಂತ. ನಮ್ಮನ್ನು ಮರೆಯಲು ಹೇಗೆ ಸಾಧ್ಯ? ಹಾಗಾದರೆ ಅವನು ಹುಡುಕಲು ಹೋಗಲಿ. ಎಲ್ಲಿಗಂತ ಹೋಗುವೆಯೋ ರವಿ? ಅವನು ಕಲ್ತಿದ್ದು ಧಾರವಾಡದಲ್ಲಿ, ಅಲ್ಲೇ ಇರಬೇಕು. ರವಿ, ಅವನು ಧಾರವಾಡದಲ್ಲಿಲ್ಲ. ಅಲ್ಲಿದ್ದರೆ ನಮಗೆ ಗೊತ್ತಾಗುತ್ತಿತ್ತು. ಏನೇ ಆಗಲಿ, ನಾನು ಅಲ್ಲಿಗೆ ಹೋಗೇ ಬರುತ್ತೇನೆ. ಆದರೆ ಏನು? ನಿನಗೆ ಹಣದ ತೊಂದರೆ. ತೆಗೆದುಕೋ, ಇದು 1,000 ರೂಪಾಯಿ ಇದೆ. ಹೋಗಿ ಮೋಹನನನ್ನು ಹುಡುಕಿಕೊಂಡು ಬಾ. ಇಷ್ಟೊಂದ್ಯಾಕೋ, ಸ್ವಲ್ಪ ಕೊಡು ಕುಮಾರ. ರವಿ, ನೀನು ಹೋಗುವುದು ಹಳ್ಳಿಗಲ್ಲ, ಆ ಧಾರವಾಡ ಸಿಟಿಗೆ. ಅಲ್ಲಿ ಎಷ್ಟು ಹಣವಾದರೂ ಸಾಲದು. ಸುಮ್ಮನೆ ಹೋಗಿ ಮೋಹನನನ್ನು ಹುಡುಕಿಕೊಂಡು ಬಾ. ನನಗೆ ಅರ್ಜೆಂಟ್ ಇದೆ, ನಾನು ಮನೆಗೆ ಹೋಗುತ್ತೇನೆ. ಅಷ್ಟೇ ಮಾಡುತ್ತೇನೆ ಕುಮಾರ. ಒಂದು ಜೀವ ಬದುಕಬೇಕೆಂದರೆ ಮತ್ತೊಂದು ಜೀವ ಬಲಿ ತೆಗೆದುಕೊಳ್ಳಲೇಬೇಕು. ಅದರಂತೆ ನಾನೊಬ್ಬ ಶ್ರೀಮಂತನಾಗಬೇಕೆಂದರೆ ಒಂದಲ್ಲ ಒಂದು ದಿನ ರಾವಣಗೌಡ ಕೊಲೆಯಾಗಲೇಬೇಕು. ಗೌಡ, ನೀನು ತಂದಿರುವ ಹೊಸ ಹೆಣ್ಣು ರಂಜಿನಿ
ಅಗರ್ಭ ಶ್ರೀಮಂತನ ತಂಗಿ ಅವಳನ್ನು ನಿನ್ನ ಮಾತಿಗೆ ಮರುಳು ಮಾಡಿ ಪ್ರೇಮರಾಜನ ಆಸ್ತಿಯನ್ನು ಎತ್ತಿ ಹಾಕಬೇಕೆಂದು ನೀನು ಮಾಡಿರುವ ಉಪಾಯ ಈ ಪ್ರತಾಪನಿರುವವರೆಗೆ ನಿನಗೆ ದೊಡ್ಡ ಅಪಾಯ. ಯಾಕೆಂದರೆ ನಿನ್ನ ಬಾಳಿನಲ್ಲಿರುವ ಸರ್ವ ಸಿರಿ ಸಂಪತ್ತು ನಿನ್ನ ತಂಗಿಯ ದೀಪಾವಳಿದಾಗಿರುತ್ತದೆ. ಆವಾಗ ನಾ ಮಾಡುವೆ ನಿನ್ನ ತಂಗಿಗೆ ಮೋಸದ ಮೋಡಿ, ನಾನಾಗುವೆ ನಿನ್ನ ತಂಗಿಗೆ ಜೋಡಿ. ದೀಪ, ನೀನೆಂದಿದ್ದರು ನನ್ನವಳು. ಎಲ್ಲಿಯವರೆಗೆ ನನ್ನ ಆಸ್ತಿ ಸರ್ವ ಆಸ್ತಿ ನನ್ನದಾಗುವವರೆಗೆ, ನಂತರ ಸುಗಮವಾಗಿ ಸ್ವರ್ಗದ ದಾರಿ. ಲೇ ಹುಚ್ಚ ಹೆಣ್ಣೆ, ನನ್ನನ್ನು ಹುಟ್ಟಿಸಿದ ಆ ಸೃಷ್ಟಿಕರ್ತನಿಗೆ ತಿಳಿದಿಲ್ಲ ನನ್ನ ನೆಲೆ. ಇನ್ನು ನಿನಗೆ ತಿಳಿಯಬಹುದೇ, ನಾನೊಬ್ಬ ಕಲಿಯುಗದ ಕೃಷ್ಣ. ಮಾಡಬಾರ್ದು, ಏನ್ ಮಾಡಿದ್ರು ಕಾಲ್ ರವರಿಕೆ ಮಾಡಬಾರ್ದ್ರಿ. ಪಾನರು ಕೂಡ ಕುಸ್ತಿ ಹಿಡಿಬೋದು, ಆದ್ರೆ ಗೌಡ್ರು ಕೂಡ ಗುದ್ದಾಡೋದು ಭಾಳ ಕಷ್ಟ ಐತಿ ನೋಡ್ರಿ. ಸಾಕ್ಬೇಕಾಗಿ ಹೋಯ್ತ್ರಿ. ಗೌಡಂದರ ಏನು ತಿನ್ರಿ? ಏ ಬಮ್ಮ, ಕಾರ್ ಗಾಡಿ ತೊಗೊಂಡು ಹೋಗಿ ಅಕ್ಕಿನ ಕರ್ಕೊಂಡು ಬಾ, ಇಕ್ಕಿನ ಕರ್ಕೊಂಡು ಬಾ. ಗಂಡು ಸತ್ತ ಹಾಕ್ಯಂದ್ರು ಹೂನ, ಗಂಡು ಹಾಕ್ಯಂದ್ರು ಹೂನ, ಮುಪ್ಪಾನ್ ಮುದಿಕ್ಯಂದ್ರು ಹೂನ, ಹರಿದ ಹಾಕ್ಯಂದ್ರು ಹೂನ. ಅವ ಹೇಳವ ನಾ ಕರ್ಕೊಂಬರ. ಒಟ್ಟಿನ ಮ್ಯಾಲ ಗೌಡನ ಸವಾಸ ಮಾಡಬಾರ್ದು ನೋಡ್ರಿ. ನನ್ನ ಹೆಣ್ಮಕ್ಳು ಕರ್ಕೊಂಬರು ಬ್ರೋಕರ್ ಅಂತ ತಿಳ್ದಾನ್ರಿ ಅವ. ಗೌಡ್ರ ಸವಾಸ ಮಾರೋದು ಏನು ಅಂತಾರಲ್ರಿ, ಸುಳ್ಯಾರಿಗೆ ಯವ್ವ ಅನ್ಬಾರ್ದು, ಪೊಲೀಸರಿಗೆ ಅಪ್ಪ ಅನ್ಬಾರ್ದು. ಗೌಡ್ರ ದೋಸ್ತಿ ಮಾಡಬಾರ್ದು ನೋಡ್ರಿ. ಇತ್ತಾಗ ಬರ್ತೈತೆ ನೋಡ್ರಿ ನಮ್ಮ ನಂಬರ್ಲಿ ಗಾಡಿ. ಯಾಕೋ ಹೆಡ್ಲೈಟ್ ಡೌನ್ ಆದಂಗೆ ಕಾಣ್ತೈತೆ. ಕಡಿಮೆ ತಗೋರೋಣ ಓಪನ್ ಅತ್ತ ಲಾಕ್ಡೌನ್ ನಿಮ್ಮೋನೆ ಸೊತ್ತೆ ಸೊತ್ತೆ ಗಂಗಲಾಗೆನ ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಅತ್ತಿತ್ತ ಸುಂದರ ಮುಂದೆ ಕತ್ತಲಾದಾಗ ಚಲಿಗೆ ಚಾಂದನೆ ಚಾಂದನೆ ಚಲಿಗೆ ಚಾಂದನೆ. ಏನೋ ಅದು ನಂಬರ್ ಇಲ್ಲ ಗಾಡಿ ಅಂದಲ್ಲ, ಏನು ಹಳೆ ಗಾಡಿ ಆದ್ರೂ ಪಾಸಿಂಗ್ ಮಾಡಿಸಿಲ್ಲ ಅಂತ ಅರ್ಥ. ಅಯ್ಯ, ಪಾಸಿಂಗ್ ಮಾಡ್ಸೋದಂದ್ರೆ ಏನು? ಅಂದ್ರೆ ನಿಮ್ಮ ಮನ್ಯಾಗ ಸನ್ಯಾದಾಗ ಯಾರು ಸತ್ತಿಲ್ಲನ? ಯಾಕಲೆ ನಮ್ಮ ಮನ್ಯಾಗ ಯಾರು ಸಾಯ್ತಾರ? ಇರೋದ ಇಬ್ರು, ನಮ್ಮಪ್ಪ ನಾನು. ನಾವು ನಿಮ್ಮಪ್ಪ ಇನ್ನೂ ಅದಾನ, ಇನ್ನೂ ಸತ್ತಿಲ್ಲವ. ಅವ ಯಾಕೆ ಸಾಯ್ತಾನ? ಇನ್ನು ಒಂದು ಹೆಂಡತಿ ಮಾಡ್ಕೊಳಂಗದ ನಮ್ಮಪ್ಪ. ಹಂಗಾದ್ರ ಪಸಕ್ಕನ ಹೋಗಿ ಅವ್ನ್ ಇನ್ನೊಂದು ಮಾಡ್ಬಿಡು. ನೀವೇನು ಮಾಡ್ಕೊಂಡು ಏನು ಮಾಡಿ, ಹಂಗು ಹಿಂಗು ಅರ್ಧ ಮರ್ಧ ಹರಿಯವಂತಿ ಹಾಳಾಗೈತೆ. ಆ ಬಾಯಾನ ಹೊಲಟ್ ಬಿದ್ದು ಅಂದ್ರೆ ಎಲ್ಲ ಮುಡ್ಡು ಕಡ್ಲಿ ಹಿಡ್ಕೊಂಡು ಎಲ್ಲಮ್ಮ ನಿನ್ನ ನಾಲ್ಕು ಓಯ್ ಏನಂದೆ ಅನ್ನೋದೇನ ಪಾಟ್ ಸಟ್ಟ ಒಂದು 3 ಗಂಟೆನ ಗುದ್ದಿ ಕೊಳ್ಳಾಗ ಹಾಕೊಳ್ಬಿಟ್ಟ ನಿಮ್ಮ ಅಪ್ಪನ ಲಗ್ನ ಮಾಡಿ. ಅವನು ವಯಸ್ಸೈತೆ ಅನ್ಲೇ, ನೀನು ವಾರಿಗಿದವ್ರು 3-4 ಮಕ್ಕಳು ಹಡದಾರ ಇಲ್ಲಿ. ಹಡದ್ರ ಹಡಿಲಿ ಬಿಡು, ನಿನಗೇನಾತು? ದುಡ್ಕೊಂಡವ್ರು ಫಲ ಪಡ್ಕೊಂತಾರ ಅಷ್ಟ. ನೀ ಯಾಕೆ ಅವ್ರು ನೋಡು ಸಂಕಟ ಪಟ್ಕೋಬೇಡ. ಸಂಕಟ ಮಾಡ್ಕೊಳಕತ್ತಿಲ್ಲ ನಾನು. ಅವ್ರಂಗ ನೀನು ಬಗಲಾಗ ಒಂದು ಹೆಗಲ್ ಮ್ಯಾಲ ಒಂದು ಮಕ್ಕಳು ಮಾಡಂತ ಹೇಳಿದೆ. ನಾನು ಅದ ಪ್ರಯತ್ನ ಆಗ ನೋಡಾಕತ್ತೀನಿ. ಏನ್ ನೋಡಾಕತ್ತಿ? ಆಗ ಲಗ್ನ ಕೂಡಿ ಬರೋ ಟೈಮ್ ನಾವು ಆ ಟೈಮ್ ನೀ ಯಾಕೆ ಹಾಕೊಂಡು ಕುಂತಿ? ಹೂ ಅಂದ್ರೆ ಕಟ್ಟವ್ರು ಇಲ್ಲೇ ರಗಡ್ ಮಂದಿ ಅದಾರ. ತಾಳಿ ನಿನಗ ಏನು ಕಟ್ಟಿ ಮಾಡ್ತಾರ? ಏನು ಕಟ್ಟಿ ಮಾಡ್ತಾರ? ಮತ್ತ ತಾಳಿ ಕಟ್ಟವ್ರು ರಗಡ್ ಮಂದಿ ಅದಾರ ಅಂತ ಹೇಳಿದೆ. ಅಯ್ಯ, ತಾಳಿ ಕೊಳ್ಳಿಗೆ ಕಟ್ತಾರನ? ಕೊಳ್ಳ ಕಟ್ಟುದ್ರು ನಿಮ್ಮ ಮನ್ಕಾಲಿ ಕಟ್ತಾನ. ಲಗ್ನ ಒಮ್ಮೆರ ಮಾಡ್ಕೊಂಡು ಇಲ್ಲ ನೀ. ಎಂತೆಂತ ಶಾನ್ಯಾರ ಹುಟ್ಟಿರಪ್ಪ ಜಗದಾಗ. ಲೇ, ಒಂದು ಹೆಣ್ಣು ಜೀವನದಾಗ ಎಷ್ಟು ಸರ ಲಗ್ನ ಆಗ್ತಾರ ಅದನ್ನಾರ ಹೇಳ. ಕೊಳ್ಳಾಗ ತಾಳಿ ಕಟ್ಟಿ ಮದ್ವಿ ಮಾಡೋರು ಅದಾರ ಅಂದ್ಯ. ಅದೇನು ಮಾಡ್ಕೊಂತಾರ ಹೊಕ್ಕೊಟ್ಟದ? ಅಲ್ಲ, ಮನಕಾಲಿ ಕಟ್ತಾರ. ತಾಳಿ ಒಮ್ಮೆರ ಲಗ್ನ ಮಾಡ್ಕೊಂಡಿಲ್ವ ನೀನ್? ನಾವು ನೀ ಅದನ್ನ ಕೇಳತ್ತಿದ್ನು ನಿಮ್ಮಪ್ಪನ, ಅದನ್ನ ಹೆಂಗ ಮಾಡ್ಕೊಂತಾರ ಅಂತ. ಹಿಂದಿನ ಸಂಪ್ರದಾಯ ಪ್ರಕಾರ ಒಂದ್ ಹೆಣ್ಣಿಗೆ ಒಂದ ಗಂಡಿಗಂತಿ ಮತ್ತೊಂದು ಚಾನ್ಸ್ ಐತಿರ್ಕಿಲ್ಲ.
ಹಂಗೋ ಹೊಡ್ಕೋ ಬಡ್ಕೋ ಹಂಗೋ ಮಿಂಗೋ ಮಾಡಿ ಹೊಡೆದಾಡಿ ಕುಣಿ ಸನಿಪ್ ಮಾಡಿ ಸತ್ ಹೋಗಿದ್ರು. ಈಗ ಹಂಗಲ್ಲ, ಈಗ ಯಾಕೆ ಹಂಗಿಲ್ಲ? ಕನ್ನಡ ಲಗ್ನ ಕಿತ್ತೆ ಹಾಕಿ ಇಂಗ್ಲೀಷ್ ಲಗ್ನ ಚಾಲು ಆಗ್ಯಾವ. ಯವ್ವ ಇಂಗ್ಲಿಷ್ ಲಗ್ನ ಹೆಂಗಂದ್ರೆ ಹೇಳ ನಂಗೂ ಹೇಳ. ನನಗ ನಿನಗ ಬೇಕಾತಂತ ಇಟ್ಕೋ. ಎಲ್ಲಿ ಇಟ್ಕೊಲಿ? ಹೇಳು ಮತ್ತೆ ಪೂರ್ತಿ ಕೇಳೋ ನಿಮ್ಮ ಮೌನ ಅಡ್ ಬಾಯ್ ಹಾಕಿ ಹದಿಗಡ್ಸಕ್ ಹೋಗ್ಬೇಡ. ಇಲ್ಲ ಹಾಕುಲಿ ಹೇಳ ಹೇಳ. ಅಂದ್ರ ಒಂದು ಹುಡುಗ ಒಂದು ಹುಡುಗಿಗೆ ಬೇಕಾತ ಇಷ್ಟಪಟ್ರ ಅಂತೇಳಿ ಅಲ್ಲಿಗೆ ಇಂಗ್ಲೀಷ್ ಲವ್ ಸ್ಟೋರಿ ಚಾಲು ಆತ್ ನೋಡ. ಕೋರ್ಟಿಗೆ ಹೋಗ್ತಾರ, ಕಾಗದ ತೊಗೊಂತಾರ, 1 ವರ್ಷ 2 ವರ್ಷ ಬರ್ಸ್ಕೊಂಡ್ ಬರ್ತಾರ. ಅವ್ರ ಸಂಸಾರ ಎಲ್ಲಿ ಮಟ್ಟ ಬರ್ಸಾರ ಅಲ್ಲಿ ಮಟ್ಟ ಡೇಟ್ ಮುಗಿತಿಲ್ಲ, ಹೆಗಲಿಗೆ ಬ್ಯಾಗ್ ಹಾಕೊಂಡು ಹೊಂಟು ಬಿಡುದು ಎಲ್ಲ ಗುಡ್ಡಕ್ಕೆ ಉದ ಅನ್ಕೊಂತ. ಯಾಕಂದ್ರೆ ಅಲ್ಲಿಗೆ ಗಂಡಂದು ಅಕ್ಕಿಂದು ದಿನ ಮುಗೀತಿ. ಮುಂದ ಅವ್ರ ಗತಿ ಹೆಂಗ? ಗತಿ ಅನ್ನೋದೇನ ಸೆಕೆಂಡ್ ಹ್ಯಾಂಡ್ ಗಿರೇಕ್ ಸಿಕ್ರು ಹೂನ ಅಂಟಿ ಸಿಕ್ರು ಹೂನ ಅವ್ರಿಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಗಂಟ ಮತ್ತ ಅಕ್ಕಿ ಗತಿ ಅನ್ನೋದೇನ ಯಾವ್ದಾರ ರೊಕ್ಕ ಇದ್ದಿ ಸೆಕೆಂಡ್ ಹ್ಯಾಂಡ್ ಗಾಡಿ ಹಿಡಿದು ಬಿಡುದ 6-7 ವರ್ಷ ಲಗ್ನ ಮಾಡ್ಕೊಂಡ ಒಂದ್ RCC ಮಡಿ ಹಾಕೊಂಡ್ ಕುಂತ ಬಿಡುದ. ಮತ್ತೇನೈತಿ? ಏನೋ ನಾಚಿಗೆಟ್ಟವದಿಲ್ಲ ಹಾಗೆ ನಾವಲ್ಲಪ್ಪ ಇಂಗ್ಲೀಷ್ನಾಗ್ಲ ಒಲ್ಲೆ, ನಾ ಏನಿದ್ರು ಕನ್ನಡದಾಗ ಮಾಡ್ಕೋತೀನಿ. ಅಂದ್ರೆ ಇಂಗ್ಲೀಷ್ ಲಗ್ನ ಬಿಟ್ಟು ನೀ ಕನ್ನಡ ಲಗ್ನ ಬಿಟ್ಟು ಇಂಗ್ಲೀಷ್ ಲಗ್ನ ಮಾಡ್ಕೋತೀಯ? ಒಲ್ಲೆ ಕನ್ನಡ ಮಾಡ್ಕೋತೀನಿ, ಇಂಗ್ಲೀಷ್ನಾಗ ಒಲ್ಲೆ. ಹುಡುಗನ್ ನೋಡಿ ಗಂಗಪ್ಪ ನಾನ ನೋಡ್ಲ ಯಪ್ಪ ನೀ ಗಂಡಸರ ಹೌದಲ್ಲ? ಅಲ್ಲೋ ಅಲ್ಲಿಂದ ನಿನ್ನ ಮಾಡ್ಕೊಂಡೇನಂತ ನಾನ ಬಂದ್ರೆ ನಿನಗ ಒಂದು ಗಂಟು ನೋಡ್ಲಿ ಅಂತೀಯಲ್ಲ, ಏಕೆ ನಿನ್ನ ಲಿಂಗದ ಮೇಲೆ ನಿನಗೆ ಸಂಶಯವೇ? ಹಾಗ ನನ್ನ ಜೊತೆ ಮಾತಾಡ್ಬೇಡ ನೀನು, ಅವಕ್ಕಿನಿ ಹೋಗ್ಬೇಡ ಸಿಟ್ಟಾಬಾಡ ಪಾರು, ನನ್ನ ಮಾರುತಿ ಕಾರು ಹೋಗಿ ಒಂದು ಹೋಗಿ ಇಲ್ಲಿ ಹೋಗಿಲ್ಲ ಎಡ್ಕೊಂಡ ಬಿಡ, ಅವನವನ ಗಟ್ಟೆ ಕೊಟ್ಟ ಬಿಡಬೇಡ. ನೀ ನನ್ನ ಲವ್ವರ, ಹೋಗಬಡ ದೂರ ಹೋಗಬಡ ದೂರ. ಹೋಗಬಡ ದೂರ ಹೋಗಬಡ ದೂರ ಹೋಗಬಡ ದೂರ ಹೋಗಬಡ ದೂರ. ಹೋಗಬಡ ದೂರ ಹೋಗಬಡ ದೂರ. ಹೋಗಬಡ ದೂರ ಹೋಗಬಡ ದೂರ ಹೋಗಬಡ ದೂರ ಹೋಗಬಡ ದೂರ.
ಇನ್ನೊಂದು ಸಿಕ್ತ ಬೌಂಡ್ರಿ ಅದು ಆಟ ಮೊದಲ ಬೌಂಡ್ರಿ ಕ್ಯಾಚ್ ಹಿಡಿಯೋರು ನಮ್ಮ ಮಾಸ್ತರ ಅಲ್ಲಿ. ಹೌದಾ ಮಾಸ್ತರ ಹೊಡಿತಾನಂತ ಕ್ಯಾಚ್ ಹಿಡಿ ಯಾರು ಸರ್ ಲೇ ರಕಮ್ ಸಿಂಗ್ ಬಾರಲೆ ಎಷ್ಟೊತ್ತಲೇ ರಕಮ್ ಸಿಂಗ್ ಬಾ. ನಮಸ್ಕಾರ ಗೌಡ್ರಿ ನಮಸ್ಕಾರ. ಏನು ಹೇಳಿ ತಮ್ಮ ಕೆಲಸ? ನೋಡು ಆ ಬಡ ಕುಣ್ಣಿ ಕುಮಾರ ಮನೆಯಲ್ಲಿ ಮಲಗಿರಬಹುದು. ಆ ಕೆಟ್ಟ ಸೊಳೆಯ ಮಗನ ಕೈ ಕಾಲು ಕಟ್ಟಿ ಅವನ ಮನೆಯನ್ನು ಸುಟ್ಟು ಹಾಕಿ ಅವನನ್ನು ಮೋಸದಿಂದ ತಂದರೆ ಸಾಕು. ಲೇ ರಕಮ್, ಸಾಯುವ ತನಕ ಈ ಗೌಡನ ಗುಡುಗು ಕೇಳಿದರೆ ನಡುಗಿ ಸಾಯಬೇಕು ಆ ನನ್ನ ಮಗ ಕುಮಾರ. ಅಲ್ಲ ಗೌಡ್ರ, ನಿಮ್ಮ ಮಾತಿನಂತೆ ಆ ಕುಮಾರ ದೇವವನ್ನು ತಂದು ನಿಮ್ಮ ಪಾದದ ಮೇಲೆ ಚೆಲ್ಲುವೆ. ಬರುತ್ತೇನೆ. ನನಗೆ ಬೇಕಾಗಿರುವುದು ಆ ಕೆಟ್ಟ ಸೊಳೆಯ ಮಗ ಕುಮಾರ. ನೋಡ, ನಿನಗೆ ಬೇಕಾಗಿರುವುದು ಹಣ, ಆದರೆ ಕೆಲಸದ ಮುನ್ನ ನೀನು ನನಗೆ ಏನು ಹೇಳಬೇಕಾಗಿಲ್ಲ, ತಿಳಿಯಿತೆ? ಗೌಡ್ರಿ, ಈ ಹುಲಿ ಸಾಮಾನ್ಯವೆಂದು ತಿಳಿಯಬೇಡ್ರಿ. ಎಂಥವನಿದ್ದು ಒತ್ತು ತಂದು ನಿಮ್ಮ ಪಾದದ ಮೇಲೆ ಚೆಲ್ಲುವೆನು. ಬರುತ್ತೇನೆ. ದೀಪ, ಹೇ ದೀಪ, ಒಂದು ಬಾಟ್ಲೆ ರಮ್ ಹಾಗೂ 2 ಗ್ಲಾಸು ತಂದು ಆ ಟೇಬಲ್ ಮೇಲೆ ಇಡು. ಸರಿ ಅಣ್ಣ. ಇದೇನು ಗೌಡ್ರೆ? ಸ್ವಲ್ಪ ತಾಳು ರಂಜಿನಿ, ಆಮೇಲೆ ಎಲ್ಲ ವಿಷಯ ನಿನಗೆ ಗೊತ್ತಾಗುತ್ತದೆ. ಬಾ ಪ್ರತಾಪ್, ಬಾ, ನಿನ್ನನ್ನೇ ಕಾಯುತ್ತಿದ್ದೆ.
ಆ ಕುಮಾರನ ತರಲು ಆರಗಂ ಸಿಂಗ್ ಮುಗಿದ್ದಾನೆ. ಬಂದೇ ಬಿಟ್ಟ. ಈ ಮಗ ಸತತ್ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ನೀವು ಹೇಳಿದ ಭೇಟಿಯನ್ನು ತಂದಿದ್ದೇನೆ ನೋಡ್ರಿ ಗೌಡ್ರ. ಒಂದು ಹೊತ್ತಿನ ತುತ್ತಿಗೂ ಗತಿ ಇಲ್ಲದ ಎಲೆ ಕಟ್ಟೆ ಮಗಳೇ, ಈಗ ನೀನು ಎಲ್ಲಿರುವೆ ಗೊತ್ತೇ ಮಗಳೇ? ಈ ನಿನ್ನ ಯಮನ ಪಾದದ ಕಾಲ ಕೆಳಗೆ. ಇಂದು ನೀನು ಬದುಕಿ ಉಳಿಯಲು ಸಾಧ್ಯವೇ ಇಲ್ಲ. ಈ ನನ್ನ ಚಾಟಿಯಿಂದ ಈ ನಿನ್ನ ಮೈ ಬಿಸಿ ಮಾಡಿ ನಿನ್ನ ಬಿಸಿ ರಕ್ತವನ್ನು ಹೆಪ್ಪುಗಟ್ಟಿಸಿ ನೀ ಸತ್ತ ಈ ದೇಹವನ್ನು ಹದ್ದು ನಾಯಿಗೆ ಹಂಚಲು ಹೊಂಚು ಹಾಕಿದ ಲೇ ಕುಮಾರ, ಈ ಹೊಲೆಯ ಕೈವಾಡ ಹೇಗಿದೆ? ನಾನು ಹುಲಿ ಎಂದು ಗೊತ್ತಿದ್ದರು ಅಂದು ನನ್ನ ಕಣ್ಣೆದುರಿಗೆ ನನ್ನ ತಂಗಿಗೆ ಮುತ್ತು ಕೊಟ್ಟು ಹೋಳಿಯಲ್ಲ ಮೋನೆ. ಈಗ ನಾನು ಏನು ಮಾಡುತ್ತೇನೆ ಅನ್ನೋದು ನಿನಗೆ ಗೊತ್ತೇ? ಮಾಡುವುದಂತೂ ಗ್ಯಾರಂಟಿ. ಇದುವರೆಗೆ ಯಾವನು ಯಾರಿಗೆ ಮಾಡಿರಬಹುದು ಆ ರೀತಿ ಶಿಕ್ಷೆ ಕೊಡಬೇಕು. ಅಯ್ಯೋ ಪಾಪ, ಬಾಯಿ ಬಂದ್ ಆಗಿದೆ, ಹೇಗೆ ಮಾತನಾಡಬೇಕು? ಮುಖ ಏನ್ ನೋಡ್ತೀಯೋ ಮುಟ್ಟ? ಬಟ್ಟಿಯ ಮಗನೇ, ಸುಮ್ಮನೆ ಬಾಯಿ ಬಿಡೋ. ಯಾಕೆ ಈ ನಿನ್ನ ಮೈಯಲ್ಲಿ ಹರಿಯುವುದು ಆ ನಿನ್ನ ತಂದೆಯ ರಕ್ತ? ಯಾಕೆ ಈ ನಿನ್ನ ಶಕ್ತಿ ಎಲ್ಲಿ ಸತ್ತೋಯ್ತು ಮಗನೇ? ಹಾಗೆ ಬಾಯಿ ಬಿಡುವುದಿಲ್ಲ. ನಾವಿಬ್ಬರು ಒಂದು ಬಾಟ್ಲಿ ರಮ್ ಕುಡಿಸಿ ಆಮೇಲೆ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ ಮಗನೇ. ಹೇ ಪ್ರತಾಪ್, ಬಾ ಎತ್ತೋಣ ಎಂಟಿಯನ್ನು. ರಂಜನಿ, ನೀನು ಶುರು ಮಾಡು. ಕುತ್ತೆ ತೆಗೆದಕೋ. ಕುತ್ತೆ, ನೀನೇನು ದಾದಾನ? ले बच्चे, दादा नहीं टाइगर दादा बोलो क्या टकोरे मकड़ा। ले तुम ಮಾತಾಡ. ले क्या टसूಳೆ मकड़ा. ಲೇ ಏನಂದು ಮಗನೇ? ನಮಗೆ ಕೆಟ್ಟ ಸುಳಿಯ ಮಕ್ಕಳ ಅಂದಿಯ. ಲೇ ಮರ್ಯಾದೆ ಕೊಟ್ಟು ಮಾತನಾಡು, ಸ್ವಕ್ಕಿನ ಬಡ ಭಿಕಾರಿ. ಲೇ ಗೌಡ, ನಿನಗಷ್ಟೇ ಅಲ್ಲ ನಿಮ್ಮಪ್ಪನಿಗೂ ಸಹ ಎದುರು ಮಾತನಾಡುವೆ. ಸ್ವಕ್ಕಿನ ಬಡ ಭಿಕಾರಿ,
ಎಲ್ಲಿದೆ ಓ ಮಗನೇ ಈ ನಿನ್ನ ಶಕ್ತಿ? ಸುಮ್ಮನೆ ಬಿಡಲೇ ಬಾಯಿ. ಲೇ ಗೌಡ, ನಿಮ್ಮಂತ ಸಾವಿರಾರು ಸೂಳೆ ಮಕ್ಕಳನ್ನು ಸುಡುವ ಶಕ್ತಿ ಈ ಕುಮಾರನಲ್ಲಿದೆ. ಸಾವಿರ ಮಂದಿಗೆ ಏನು ಸುಡ್ತೀವೋ ಕತ್ತೆ? ನೀನು ನಮ್ಮ ಕೈಯಿಂದ ಬದುಕಿಳಿದ್ರೆ ತಾನೇ ಸುಡೋದು. ಏನೋ ಪಾಪ ಬಡವ ಅಂತ ಸುಮ್ಮನಿದ್ರೆ ನಮಗೆ ಬಾಯಿಗೆ ಬಂದಂತೆ ಮಾತಾಡ್ತೇನೋ ಬಡ ಕೋಣ. ಲೇ ಕಾಮದಮಲೇರಿದ ಸೂಳೆ, ನಿನ್ನ ಕಾಮಪಿತ್ತ ನೆತ್ತಿಗೇರಿದ್ದರೆ ನಮ್ಮ ಊರಿನಲ್ಲಿ ಯಮಕಿಗೆ ಬಂದ ಹುಡುಗರು ಸಾಕಷ್ಟಿದ್ದಾರೆ. ಅವರ ಹತ್ತಿರ ಹೋಗಿ ನಿನ್ನ ಕಾಮದಾಹ ತೀರಿಸಿಕೋ. ಆದರೆ ಈ ಬದ್ಮಾಸರನ್ನು ಮಾತ್ರ ನಂಬಬೇಡ. ಏನಂದ್ಯೋ ಲವ್ಫರ್ ನನ್ನ ಮಗನೇ? ಗೌಡ್ರೆ ನೋಡಿದ್ರ ಈ ಬಡ ಗುಂಡಿ ಮಾತಾಡ್ತಾರ ಮಾತುಗಳು. ರಂಜಿನಿ, ನೀನು ಸುಮ್ಮನೆ ನಿಲ್ಲು. ಲೇಕ್ ಮಗನೇ, ನೀ ತೊಟ್ಟ ಈ ಬಟ್ಟೆಯನ್ನು ಬೆಚ್ಚಿಸಿ ನಿನ್ನನ್ನು ಇಂಚು ಇಂಚಾಗಿ ಕತ್ತರಿಸಿ ಈ ನನ್ನ ಮನಸ್ಸು ತಪ್ಪಿ ಮಾಡಿಕೊಳ್ಳುತ್ತೇನೆ ಮಗನೇ. ಲೇ ಗೌಡ, ಅದು ನಿಮ್ಮಪ್ಪನ ಕೈಯಿಂದಲೂ ಸಹ ಆಗೋಲ್ಲ. ತೂ ಹಲ್ಕ ಸೂಳೆ ಮಕ್ಕಳ, ನಿಮ್ಮ ತರ ಒಂದು ಸೀರೆಯುಟ್ಟ ಹೆಣ್ಣು ಸಹ ಮಾಡುವುದಿಲ್ಲ ಇಂಥ ಮೋಸದ ಕೆಲಸ. ಈ ನಿನ್ನ ಬಾಯಿಂದ ಅಶಬ್ದ ವನ್ನು ಉಚ್ಚರಿಸಿದರೆ ಲೇ ಮಗನೇ, ನಿನ್ನನ್ನು ನಿಂತ ಜಾಗದಲ್ಲಿ ಮೆಟ್ಟಿಸಿ ಬಿಟ್ಟೇನು ಮಗನೇ. ಸುಮ್ಮನೆ ಮರ್ಯಾದೆ ಕೊಟ್ಟು ಮಾತನಾಡು. ಲೇ ಗೌಡ, ನನ್ನನ್ನು ಕೊಚ್ಚಿ ಹಾಕಲು ನನ್ನನ್ನೇನು ಕುರಿ ಕೋಳಿ ಅಂತ ತಿಳಿದೆ ಏನಲೇ? ಮತ್ತೆ ನಿನ್ನ ಹಾಗೆ ನನ್ನ ಮೈಯಲ್ಲಿ ಹೇಡಿ ರಕ್ತವಿಲ್ಲ. ನಿಮ್ಮಂತ ಪುಂಡರನ್ನು ನೋಡಿಕೊಳ್ಳಲೆಂದೇ ಹುಟ್ಟಿ ಬಂದು ಊರಿಗೆ ಕಾಲಿಟ್ಟಿದೆ ಈ ಹುಲಿ. ಹುಲಿಯನ್ನು ಮಣ್ಣಿನ ತಲೆ ತೆಗೆಯುವ ಹೆಪ್ಪುಲಿಗಳು. ನೀವು ಬಾಯಿ ಮಾತಿಗೆ ತಪ್ಪು ಒಪ್ಪುವಂತಿಲ್ಲ. ಗೌಡ್ರೆ ಏನ್ ನೋಡ್ತಾ ಇದ್ರ ನೀವು? ನಿಮ್ಗೆ ಸಿಟ್ಟು ಅನ್ನೋದೇ ಇಲ್ವಾ? ಲೇ ಕುಮಾರ, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳ. ನೀನು ಮಾಡಿದ್ದು ತಪ್ಪಾಗಿದೆ ಎಂದು ಒಪ್ಪಿ ನನ್ನ ಈ ತಂಗಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಲೇ, ನಿನ್ನನ್ನು ಜೀವಂತ ಬಿಟ್ಟು ಬಿಡುತ್ತೇನೆ. ಲೇ ಗೌಡ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ತಪ್ಪಾಗಿದೆ ಎಂದು ಒಪ್ಪಿಕೊಳ್ಳುವುದು ಈ ಕುಮಾರನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹಾಗಾದರೆ ಸಾಯಲು ಸಿದ್ಧನಾಗೋ. ದಯವಿಟ್ಟು ಹೊಡಿಬೇಡ ನೋಡು, ದಯವಿಟ್ಟು ಹೊಡೆದು ಅವರಿಗೆ ಶಿಕ್ಷೆ ಕೊಡಬೇಡ. ನಿನಗೆ ಹೊಡೆಯೋ ಮನಸ್ಸಿದ್ರೆ ನನಗೆ ಹೊಡೆದು ಬಿಡ. ದಯವಿಟ್ಟು ಅವರನ್ನು ಮಾತ್ರ ಏನು ಮಾಡಬೇಡ. ವಾ ವಂಡರ್ಫುಲ್, ವೆರಿ ವಂಡರ್ಫುಲ್. ನೋಡಿದ್ರೆ ಹಾಗಾದ್ರೆ ನಿಮ್ಮ ತಂಗಿಯ ಸಹವಾಸ ಎಲ್ಲಿವರೆಗೆ ಹೋಗಿದೆ? ಅಂದಂತೆ ನಿಮ್ಮ ಮಾಸ್ತರ ನಿಮಗೆ ಶತ್ರುವಾಗ ಕಾಲ ಬಂತು. ನಿನಗೆ ಒಡ ಹುಟ್ಟಿದ ಈ ಅಣ್ಣನಗಿಂತಲೂ ಒಮ್ಮೆ ಮುತ್ತು ಕೊಟ್ಟವನು ಸಾಧನೆ ಎಷ್ಟೇ ಆದರೂ ಕತ್ತು ಸರಸವಾಡಿದ ಮಿಂಡನಲ್ಲವೇ ಈ ಪಂಡ ಸೊಳೆಯ ಮಗ. ಬಾಯಿಗೆ ಬಂದಂತೆ ಬೊಗಳಬೇಡ. ನೀನು ತಿಳಿದ ಹಾಗೆ ದಾರಿ ಬಿಟ್ಟ ಹೆಣ್ಣು ನಾನಲ್ಲ. ಏನಂದೆ? ಇನ್ನು ದಾರಿ ಬಿಟ್ಟಿಲ್ಲ, ಮುಂದೆ ಬಿಡುತ್ತೇನೆಂದು ಹೇಳುತ್ತಿರುವ ಹುಚ್ಚು.
ಗೌಡ, ಒಂದು ಅಬಲೆಯಾದ ಹೆಣ್ಣನ್ನು ಹೊಡೆಯುವೆಯಲ್ಲ, ನೀನ್ಯಾವ ಗಂಡಸೋ? ನೀನು ಗಂಡಸೇ ಆಗಿದ್ದರೆ ನನ್ನನ್ನು ಹೊಡೆ ಗೌಡ, ನನ್ನನ್ನು ಹೊಡೆ. ದೀಪ, ಕರುಣೆ ಇಲ್ಲದ ಕಟುಕರ ಕಾಲಿಗೆ ಬಿದ್ದರೆ ಅವರು ಕರುಣೆ ತೋರುವರೆಂದು ತಿಳಿದಿರುವೆಯ? ಅದೆಂದಿಗೂ ಸಾಧ್ಯವಿಲ್ಲ ದೀಪ. ಅಯ್ಯೋ, ಇವರಿಬ್ಬರು ನೋಡ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಅಲ್ಲ, ಇವನಿಗೆ ಹೊಡೆದ್ರೆ ಅವಳಿಗೆ ತ್ರಾಸು, ಅವಳಿಗೆ ಹೊಡೆದ್ರೆ ಇವನಿಗೆ ತ್ರಾಸು. ಒಟ್ಟಿನಲ್ಲಿ ಇವರಿಬ್ರು ರೋಮಿಯೋ ಜೂಲಿಯಟ್ ತರನ? ಲೇ ಮಗಳೇ, ಮನುಷ್ಯನು ನೀನೇನು ಮನುಷ್ಯನು ಅಥವಾ ನಾನು? ಎಷ್ಟು ಹೊಡೆದರ ಕಣ್ಣಲ್ಲಿ ತೊಟ್ಟು ನೀರಿಲ್ಲ, ಮೇಲಾಗಿ ಸೋನಿಯ ಮಾತಿಲ್ಲ. ಎಷ್ಟೊಂದು ಸಕ್ಕಲೆ ಪಡಬಿಕಾರೆ. ಲೇ ಗೌಡ, ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ನನ್ನ ಕಣ್ಣಲ್ಲಿ ಹನಿ ನೀರು ಬರುವುದಿಲ್ಲ. ಮೇಲಾಗಿ ನಿಮ್ಮಂಥವರಿಗೆ ನಾನೆಂದಿಗೂ ಶರಣೆನ್ನುವುದಿಲ್ಲ. ಈ ನಿನ್ನ ಪ್ರಾಣ ಈಗ ನನ್ನ ಕೈಯಲ್ಲಿ ಮಗನ. ಗೌಡ ಕೇಳು, ಊರಲ್ಲಿ ಹುಲಿಯಾಗಿ ಬಡವರಿಗೆ ಬಂಧುವಾಗಿ, ನಿಮ್ಮಂತ ಶ್ರೀಮಂತರಿಗೆ ಶತ್ರುವಾಗಿ, ಹಾಗೂ ನಿನ್ನ ತಂಗಿಯ ಪ್ರಿಯತಮನಾಗಿ ಹುಟ್ಟಿ ಬಂದು ಊರಿಗೆ ಕಾಲಿಟ್ಟ ಹುಲಿಯ ಪ್ರಾಣ ತೆಗೆಯುವುದು ಅಷ್ಟೊಂದು ಸಾಮಾನ್ಯವಲ್ಲ. ಸಾಧ್ಯ ಅಸಾಧ್ಯ ಎನ್ನುವ ಮಾತು ಹೇಳಿ ನಮ್ಮ ಸೇಡಿನ ಕೆಂಡವನ್ನು ಹೆಚ್ಚಿಸಿ ನಿನ್ನ ಪಾಪದ ಪಿಂಡವನ್ನು ಕತ್ತರಿಸಿಕೊಳ್ಳಬೇಡ. ಅಲ್ಲ, ಪಾಪಣ್ಣನ ಮಗನೆಂದು ಹೇಳಿಕೊಳ್ಳುತ್ತಿದ್ದಾನೆ. ಆ ಪಾಪಣ್ಣನ ವಂಶವನ್ನೇ ಸರ್ವನಾಶ ಮಾಡಿದ ಈ ಸೇಡಿನ ಸರ್ಪಗಳ ಮುಂದೆ ಸುಳ್ಳು ಬರುತ್ತೀಯ ಮಗನೇ? ಲೇ ಕುಮಾರ, ನಿಜ ಹೇಳು, ನೀನು ಆ ಪಾಪಣ್ಣನ ರಕ್ತಕ್ಕೆ ಹುಟ್ಟಿದ್ದೀಯ? ಇಲ್ಲ, ನಿನ್ನ ತಾಯಿ ಪಾಪಣ್ಣನ ಹೆಸರಿನಲ್ಲಿ ಮತ್ತೊಬ್ಬರಿಗೆ ಸೆರಗು ಹಾಸಿ ತುಂಬಿದ ಮಗನೇ, ನನ್ನ ಹೆತ್ತಮ್ಮನ ಹೆಸರನ್ನು ಮತ್ತೊಮ್ಮೆ ಎತ್ತಿದ್ದೆಯಾದರೆ ನಿನ್ನ ಕತ್ತು ಕತ್ತರಿಸಿ ನೆತ್ತರ ಹರಿಸಿಬಿಟ್ಟೇನೋ ಮಗನೇ ಎಚ್ಚರ. ಲೇ ಮಗನೇ, ಈಗ ನಿನಗೆ ಏನು ಬೇಕು? ಆಸ್ತಿ ಪತ್ರ ಬೇಕೆ? ಇಲ್ಲ, ಶೇಡು, ಶೇಡಿಗೆ ಶೇಡು ಬೇಕೆ? ಗೌಡ, ಆಸ್ತಿ ಪತ್ರ ಕಾಸೆ ಪಟ್ಟು ನನ್ನ ಹೆತ್ತಪ್ಪನ ಕೊಂದ ಸೇಡನ್ನು ಮರೆಯುವೆನೆಂದು ತಿಳಿದಿರುವೆಯ? ಗೌಡ, ನನಗೆ ಕಟ್ಟಿದ ಹಗ್ಗವನ್ನೊಮ್ಮೆ ಬಿಚ್ಚಿ ನೋಡು. ನಿಮ್ಮ ಪಾಪದ ಪಿಂಡವನ್ನು ಹರಿದು ತಿಂದು ನನ್ನ ಮನಸ್ಸಿಗೆ ತೃಪ್ತಿ ಪಡೆಯದಿದ್ದರೆ ನಾನೇಕೆ ಗಂಡುಗಲಿ ವೀರ ಕುಮಾರನಾಗಿ ಹುಟ್ಟಲಿ? ಆದರೂ ಗೌಡ, ನಿಮ್ಮಿಬ್ಬರ ಪಾಲಿನ ಯಮ ನಾನೇ ಎಂಬುವುದನ್ನು ಮಾತ್ರ ಮರೆಯಬೇಡಿ. ಈ ಗಂಡು ಬೇರುಂಡನು ಮುಂದೆ ಗುಂಡಾಗಿರಿಯ ಮಾತು ಸಾಧ್ಯವಿಲ್ಲ. ನೀನಿನ್ನು ಮರೆಯಬೇಡ, ನೀನಿನ್ನು ಬದುಕಬಾರದು. ಈಗ ಗೊತ್ತಾಯ್ತ ಬಚ್ಚೆ, ಯಾರ ಪಾಲಿನ ಯಮ ಯಾರಂತ? ಹಳ್ಳಪ್ಪ ಬಿಸಕಿ ಬಾರಳೆ. ಇವನೇನು ಸತ್ತ ಬಿಟ್ನ? ಇಲ್ಲ, ಪ್ರಾಣ ಬಿಟ್ಟ. ಒಳಗೆ ಬನ್ನಿ. ಬನ್ನಿ ಹೋಗೋಣ.
ಅಯ್ಯೋ ದೇವ್ರೆ, ಪಾಪ ಇವರೆಲ್ಲ ಏನು ತಪ್ಪು ಮಾಡಿದಾರಂತ ಕುಮಾರನಿಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ. ತಾಯಿ ದುರ್ಗಾ ಮಾತೆ, ಹೇಗಾದರೂ ಮಾಡಿ ಈ ಕಟುಕರಿಂದ ಅವರನ್ನ ಕಾಪಾಡು ತಾಯಿ. ಇಲ್ಲ, ಹೇಗಾದರೂ ಮಾಡಿ ಇವರನ್ನ ಆಸ್ಪತ್ರೆಗೆ ಸೇರಿಸಲೇಬೇಕು. ಮೊದಲೇ ತಲೆಯಿಂದ ಸಿಕ್ಕಾಪಟ್ಟೆ ರಕ್ತ ಬರ್ತಾ ಇದೆ. ಈಗ ನಾನಂತರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಹೌದು, ಡ್ರೈವರ್ ರವಿಗೆ ಫೋನ್ ಮಾಡಿ ಇವರನ್ನ ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಅಂತ ಹೇಳಬೇಕು. ಹೌದು.